ನಿಜಕ್ಕೂ ಒಬ್ಬ ನಾಯಕ ಯಾವ ರೀತಿ ಒಂದು ಹೋರಾಟದ ಮೂಲಕ ಸಂಘಟನೆಯನ್ನು ಬೆಳೆಸೋದ್ರ ಮೂಲಕ ಎಮರ್ಜ್ ಆಗ್ಬೋದು, ಅಂದರೆ ಒಬ್ಬ ನಾಯಕನಾಗೋದಕ್ಕೆ ಉದಾಹರಣೆ ಸನ್ಮಾನ್ಯ ಯಡಿಯೂರಪ್ಪನವರು. ಯಾಕಂದರೆ 38 ವರ್ಷ ಕೆಳಗಡೆ ನಾವೆಲ್ಲ ಅವಾಗ ಚಿಕ್ಕವರು ಮತ್ತು ಅದ್ವಾನಿಯವರ ಒಂದು ರಥಯಾತ್ರೆ ಇಲ್ಲಿ ಹುಬ್ಬಳ್ಳಿಗೆ ಬಂದಾಗ ನಾವೆಲ್ಲ ಪಕ್ಷ ಸೇರಿದವರು. ತದನಂತರ ಈ ಈದ್ಗಾ ಮೈದಾನ ಹೋರಾಟ ಅಂದರೆ ರಾಣಿ ಚೆನ್ನಮ್ಮ ಮೈದಾನ ಹೋರಾಟದಲ್ಲಿ ಅವಾಗ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರು ಇಲ್ಲೆಲ್ಲ ಬಂದು ಸಂಘಟನೆ ಮೀಟಿಂಗ್ ಎಲ್ಲ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಾವೆಲ್ಲ ಭಾಗವಹಿಸ್ತಿದ್ವಿ. ಅವಾಗ ಅವರ ಕಿಚ್ಚು ಆ ಹೋರಾಟದ ನಮ್ಮ ನೆನಪುಗಳು ಆಗ್ತವೆ, ಮೈ ಜುಮ್ ಅಂತದೆ. ಪ್ರತಿಯೊಬ್ಬರಿಗೂ ಕಾಳಜಿಯಿಂದ ಮಾತಾಡಿಸೋದು ಅಷ್ಟೇ ಅಲ್ಲ, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಅಂದರೆ ಒಂದು ಸಿಸ್ಟಮೆಟಿಕ್ ಆಗಿ ನಮಗೆ ಕಲಿಸಿದಂಥ ಅವರೆಲ್ಲ ನಮ್ಮ ನಾಯಕರು. ಆ ಸಂದರ್ಭದಲ್ಲಿ ಈದ್ಗಾ ಹೋರಾಟ ಒಂದು ಭಾಗ. ತದನಂತರ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಬಂದದ್ದೇ ಕಾಂಗ್ರೆಸ್ ವಿರುದ್ಧ, ಒಂದು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಬಂದಂಥವ್ರು. ಸೊ ನಮ್ಮ ಈ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವರು ಇಡೀ ರಾಜ್ಯ ತುಂಬ ಇಲ್ಲಿ ಜನ ಮಾತಾಡ್ತಿದ್ರು, ಹುಚ್ಚರ ಹಾಗೆ ತಿರುಗಾಡ್ತಾಯಿದ್ರು, ಹುಚ್ಚರ ಹಾಗೆ ಕೆಲಸ ಮಾಡ್ತಿದ್ರು, ಹಗಲು ರಾತ್ರಿ ಕೆಲಸ ಮಾಡಿ. ಎಲ್ಲಿ ಯಾವುದೋ ಒಂದು ಸಣ್ಣ ಸಮಸ್ಯೆ ಆದರೆ ರಾಜ್ಯದ ಮೂಲೆ ಎಲ್ಲೇ ಸಮಸ್ಯೆ ಆದರೆ ಓಡಿ ಹೋಗೋರು. ಅವಾಗ ಫ್ಲೈಟ್ ಇರಲಿಲ್ಲ, ಟ್ರೈನ್ ಫೆಸಿಲಿಟೀಸ್ ಅಷ್ಟಕ್ಕಿರಲಿಲ್ಲ. ಯಾರ್ದೋ ಕಾರು, ಯಾರ್ದೋ ಗಾಡಿ, ಎಲ್ಲೋ ಬಸ್ಸಲ್ಲಿ ಬರೋದು, ನಮ್ಮಂಥವ್ರು ಯಾರ್ದೋ ಗಾಡಿ, ಯಾರ್ದೋ ಇದರೊಳಗೆ ವ್ಯವಸ್ಥೆ ಒಳಗೆ ಹೋಗ್ಯವರು, ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡೋರು, ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅಥವಾ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಿದ್ದಕ್ಕೆ ಸ್ಪಂದಿಸೋರು. ಅದನ್ನ ಪ್ರಚಾರದ ಮೂಲಕ ನಮ್ಮ ಸಂಘಟನೆಯನ್ನು ಕೂಡ ಬೆಳೆಸಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಅದನ್ನೆಲ್ಲ ನಾವು ಭಾಳ ಸಮೀಪದಿಂದ ನೋಡಿದ್ವಿ. ಯಾಕಂದರೆ 37 ವರ್ಷದಿಂದ ನಾವು ನೋಡಿದ್ವಲ್ಲ, ಅವ್ರದ್ದು ಒಂದು ಥರ ಶಿಸ್ತುಬದ್ಧ ಜೀವನ, ಅದು ಸಂಘಟನೆ ಇರ್ಬೋದು, ವೈಯಕ್ತಿಕ ವಿಷಯದಲ್ಲಿ. ನಮಗಂತೂ ಅವರಿಂದ ಭಾಳ ಪಾಠ ಕಲ್ತಿದ್ವಿ ನಾವು. ಬಹುಶಃ ಅವರಿಂದನೇ ನಾನು ಶಿಸ್ತು ಒಂದು ಕಲ್ತಿದ್ದಕ್ಕೆ ಇವತ್ತು ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಮಾಡಿದ್ರೆ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದು ವಿಷಯ ಭಾಳ ಸ್ಟ್ರಿಕ್ಟು ಯಡಿಯೂರಪ್ಪನವರು. ಒಂದು ಯಾವುದಾದ್ರು ಸಭೆ ಕಾರ್ಯಕ್ರಮದಲ್ಲಿ ನ್ಯೂನ್ಯತೆ ಬಂದರೆ ಸಿಟ್ಟಿಗೆ ಎದ್ದು ಬಿಡೋರು, ನಮಗೆಲ್ಲ ಬೈಯೋರು. ನಾವು ಏನಪ್ಪ ಹಿಂಗೆ ಬೈದರು, ಇಷ್ಟೆಲ್ಲ ಮಾಡಿ ಬೈಸ್ಕೊಳ್ಳೋದಲ್ಲ ಅಂತಿದ್ವಿ. ಅದು ಮುಗಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಸೈಡ್ ಕರೆದು ಬೆನ್ನು ಚಪ್ಪರಿಸಿ, ಆಗಿದ್ದಾಗೋಯ್ತಪ್ಪ, ನೆಕ್ಸ್ಟ್ ಟೈಮ್ ತಪ್ಪು ಮಾಡಬೇಡ ಅಂತ ಹೇಳೋರು. ಅಥವಾ ಹಿಂಗಾಗಬೇಕು ಅಂತ ನಮ್ಗೆ ಅಡ್ವೈಸ್ ಮಾಡೋರು. ಅಥವಾ ಕೆಲವೊಂದು ಸಲ ಇಡೀ ದಿನ ಸುಸ್ತಾಗಿ ಕಾರ್ಯಕ್ರಮ, ಹೋರಾಟ ಅಥವಾ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಎಲ್ಲ ಮಾಡಿ ನಮ್ಮ ಏನೋ ತಪ್ಪಿದ್ರು ಬೈಸ್ಕೊಂಡ್ರು. ರಾತ್ರಿ ಅವ್ರಿಗೆ ರೈಲ್ವೆ ಸ್ಟೇಷನ್ ನಾವು ಚೆನ್ನಮ್ಮ ಬಿಡಬೇಕು. ಅವರು ಅಂದರೆ ಯೂಸಲಿ ಬೆಂಗಳೂರಿಂದ ಬಂದರೆ ಅವರು ರಾಣಿ ಚೆನ್ನಮ್ಮ ಬರೋರು, ಅದು ಒಂದೇ ಟ್ರೈನ್ ಇತ್ತು ಅವಾಗ. ನಾವು ಬೆಳಗ್ಗೆ ರಿಸೀವ್ ಮಾಡ್ಲಿಕ್ಕೆ ಹೋಗ್ಬೇಕು, ರಾತ್ರಿ ಅವ್ರನ್ನ ವಾಪಸ್ ಕಳಿಸ್ಲಿಕ್ಕೆ ಹೋಗ್ಬೇಕು. ಸೊ ರಾತ್ರಿ ವಾಪಸ್ ಹೋಗುವಾಗ ಬಾರಯ್ಯ ಇಲ್ಲಿ ಅಂತೇಳಿ ಕರೆದು ಒಂದು ಪ್ರೀತಿಯಿಂದ, ಆತ್ಮೀಯದಿಂದ, ವಿಶ್ವಾಸದಿಂದ ಏನೋ ತಮ್ಮ ಮನೆಯವರ ಹಾಗೆ ನಮಗೆಲ್ಲ ನಡೆಸ್ಕೊಂಡಿದ್ದಾರೆ. ಆ ನೆನಪುಗಳು ಭಾಳ ನನಗೆ ಇವತ್ತಿಗೂ ನನಗೆ ಅಂಥ ನಾಯಕರು ನಿಜಕ್ಕೂ ನಮ್ಮ ಪಕ್ಷದ ಒಂದು ಹೆಮ್ಮೆ, ನಮಗೂ ಎಲ್ಲ ಹೆಮ್ಮೆ. ಅಂಥವ್ರು ಬರಬೇಕು ಇನ್ನೂ. ಆ ರೀತಿ ಒಂದು ನಾಯಕತ್ವ ನಮ್ಮ ರಾಜ್ಯಕ್ಕೆ ಬೇಕಾಗಿದೆ ಈಗ ಸದ್ಯಕ್ಕೆ. ಯಡಿಯೂರಪ್ಪನವರು ಈಗಿರೋ ರಾಜಕಾರಣಿಗಳಿಗೆ ಅಥವಾ ಈಗಿರೋ ಬಿಜೆಪಿಯ ಕಾರ್ಯಕರ್ತರಿಗೆ ಹೇಗೆ ಮಾದರಿಯಾಗಿ ನಿಲ್ತಾರೆ ಸರ್? ಒಂದು, ಅವರು ಹೋರಾಟದ ಮೂಲಕ ಬಂದಿದ್ದಾರೆ. ಹೀಗಾಗಿ ಮುಂಚೆ BJP ಅಂದರೆ ಹೋರಾಟ ಅಂದರೆ BJP, ಆ ರೀತಿಯ ಒಂದು ವಾತಾವರಣ ಇತ್ತು. ಯಾಕಂದರೆ ಜನತಾದಳ, ಕಾಂಗ್ರೆಸ್ ಅವ್ರ ಒಂದು ವ್ಯವಸ್ಥೆ ವಿರುದ್ಧ ನಾವೆಲ್ಲ ಹೋರಾಟ ಮಾಡಿ ಬಂದಂಥವ್ರು. ಯಡಿಯೂರಪ್ಪನವರು ಅದೇ ಭಾಳಷ್ಟು ಕಷ್ಟಪಟ್ಟು ಹೋರಾಟ ಮಾಡಿ ಬಂದಂಥವ್ರು. ಆ ಒಟ್ಟು ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ಅವ್ರೇನು ಸ್ಟ್ರಾಟಜಿ ಮಾಡ್ತಿದ್ರು, ಪ್ಲ್ಯಾನ್ ಮಾಡ್ತಿದ್ರು, ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಇದ್ದಾಗ ಒಂದು ಚೀಟಿ ಮತ್ತು ಪೆನ್ ಅವ್ರ ಹತ್ರ ಇರ್ತಿತ್ತು. ಅವ್ರದ್ದು ವೈಟ್ ಸಫಾರಿ ಡ್ರೆಸ್ಸು, ನಾವು ಅವ್ರದ್ದು ಮಾಡೆಲ್ಲಾಗಿ ನಾವು ಸಫಾರಿ ಹೊಡ್ಸ್ಕೊತಿದ್ವಿ ಮುಂಚೆ. ಆದರೆ ನಾವು ಕಲರ್ ಹಾಕ್ತಿದ್ವಿ, ಅವರು ವೈಟ್ ಕಲರ್ ಮಾತ್ರ ಹಾಕ್ತಾಯಿದ್ರು. ಇವತ್ತಿಗೂ ವೈಟ್ ಕಲರ್ ಹಾಕ್ತಿದ್ರು. ನಾವು ಅವ್ರ ಪ್ರೇರಣೆ ಪಡೆದು ಇದು ಸಫಾರಿ ಹಾಕ್ತಾಯಿದ್ವಿ. ಅವ್ರ ಪೆನ್ನು, ಒಂದು ಚೀಟಿ ಇಲ್ಲಿರೋದು ನೋಟ್ ಮಾಡೋರು, ಅದನ್ನೆಲ್ಲ ನಾವು ನೋಡ್ತಿದ್ವಿ. ಅಷ್ಟು ಪಂಕ್ಚುಲ್ ಆಗಿ ಅವ್ರು ಕೆಲಸ ಮಾಡ್ತಿದ್ರು. ಏನಾದರೂ ನೋಟ್ ಮಾಡ್ಕೊಂಡವ್ರು ಅದನ್ನು ನಮ್ಗೆ ಹೇಳೋದು ಅಷ್ಟೇ ಅಲ್ಲ, ಆ ಕಾರ್ಯಕ್ರಮದಲ್ಲಿ ಅಥವಾ ಮಾತನಾಡುವಾಗ ಆ ರೀತಿ ಅವರು ಎಕ್ಸ್ಪ್ರೆಸ್ ಮಾಡೋದೆಲ್ಲ ನಾವು ನೋಡ್ತಾ ಇದ್ವಿ. ಇನ್ನೊಂದು, ಯಾವುದೇ ಒಂದು ವಿಷಯ ಇದ್ದಾಗ ಅವರು ಸುಮ್ಮನೆ ಕೂತ್ಕೋದಿರಲಿಲ್ಲ. ಅದು ವಿಧಾನಸೌಧ ಒಳಗಡೆ ಇರ್ಬೋದು, ವಿಧಾನಸೌಧ ಹೊರಗಡೆ ಇರ್ಬೋದು. ಅವಾಗೊಂದು ಪ್ರಚಲಿತ ಒಂದು ಘೋಷವಾಕ್ಯನೇ ಇತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಬಹುದು. ಆ ರೀತಿ ಒಂದು ನಾವು ಅದನ್ನೆಲ್ಲ ಅವ್ರು ಬಂದರೆ ಅದನ್ನೇ ಘೋಷಣೆ ಕೂಗ್ತಾ ಇದ್ವಿ. ಯಡಿಯೂರಪ್ಪವ್ರು ಬಂದರೆ ಅದೇ ಘೋಷಣೆ ನಮ್ಮದು. ಆ ರೀತಿ ಒಂದು ಹೋರಾಟ ಮನೋಭಾವದು. ಅದನ್ನು ಭಾಳಷ್ಟು ಜನ ನೋಡಿದ್ದಾರೆ ಅಷ್ಟೇ ಅಲ್ಲ, ಭಾಳಷ್ಟು ಜನ ನಾಯಕರು, ನಮ್ಮಂಥವ್ರು ಅಷ್ಟೇ ಅಲ್ಲ, ಭಾಳಷ್ಟು ಜನ ನಾಯಕರು, ವಿಶೇಷವಾಗಿ MLAಗಳು, MP ಗಳು, ಇವರು ಎಲ್ಲಿ ಪಕ್ಷದ ಸಂಘಟನೆ ವೀಕ್ ಇದೆ ಅಲ್ಲೆಲ್ಲ ಹೋಗಿ ಮಾತಾಡಿಸಿ ಯಾರು ನಮ್ಮ ಪಕ್ಷಕ್ಕೆ ತೆಗೆದುಕೊಳ್ಬೋದು ಅವ್ರಿಗೆಲ್ಲ ಬೆಂಬಲ ಕೊಟ್ಟು, ಅವರಿಗೂ ಕೂಡ ಹೋರಾಟ, ಸಂಘಟನೆ ಇದ್ರ ಬಗ್ಗೆ ತಿಳಿಸಿ ಹೇಳಿ ಸಂಘಟನೆಯನ್ನು ಬೆಳೆಸಿದಂಥ ವ್ಯಕ್ತಿ.